ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪೆಹಲ್ಗಾಂವಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಹಿಂದೂಗಳು ಯಾರು ಅನ್ನೋದನ್ನ ಪರೀಕ್ಷಿಸಿ ಕೊಂದು ಹಾಕಿದ್ದ ಉಗ್ರರು ತಾವೇನೋ ಘನಂದಾರಿ ಕೆಲಸ ಮಾಡಿಬಿಟ್ವಿ ಅಂತ ಅಂದುಕೊಂಡಿರಬಹುದು. ಅವರು ಮಾಡಿರೋ ಈ ದುಷ್ಕೃತ್ಯಕ್ಕೆ ಅವರಿಗೆ 130 ಅಡಿ ಎತ್ತರದ 72 ಅಕ್ಷತ ಕನ್ಯೆಯರು, ಒಂದಷ್ಟು ಬಿರಿಯಾನಿ ಸ್ವರ್ಗದಲ್ಲಿ ಸಿಕ್ಕಿಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಕೂಡ ಅವರಿದ್ದಿರಬಹುದು. ಆದರೆ ಈ ಉಗ್ರ ಕೃತ್ಯವನ್ನು ಬೆಂಬಲಿಸಿದ ಪಾಕಿಸ್ತಾನ ಈ ಕೃತ್ಯಕ್ಕೆ ದೊಡ್ಡ ಬೆಲೆ ತರಬೇಕಾಗಿ ಬರ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ ಈಗ ಘೋಷಿಸಿರುವ ಜಲಯುದ್ಧ ಇದೆ ನೋಡಿ, ಅದು ಅವರ ಕೃಷಿಯನ್ನು ಹಾಳು ಮಾಡುತ್ತೆ. ಅಲ್ಲಿನ GDP ಮೇಲೆ 20% ಹೊಡೆತ ಬೀಳೋ ಹಾಗೆ ಮಾಡುತ್ತೆ. ಈಗಾಗಲೇ ಆಹಾರ ಧಾನ್ಯಗಳ ಸಮಸ್ಯೆಯನ್ನು ಎದುರಿಸ್ತಾ ಇರೋ ಪಾಕಿಸ್ತಾನದ ಗೋಧಿ ಬೆಳೆಯನ್ನ ಭಾರತದ ಒಂದು ನಿರ್ಧಾರ ಸರ್ವನಾಶ ಮಾಡುತ್ತೆ. ಇಲ್ಲಿ ಭಾರತ ಸಿಂಧೂ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನ ಅಮಾನತಲ್ಲಿಡೋದಾಗಿ ಘೋಷಣೆ ಮಾಡಿದೆ. ಹಾಗಾದ್ರೆ ಸಿಂಧೂ ನದಿ ನೀರನ್ನ ಭಾರತ ಪಾಕಿಸ್ತಾನಕ್ಕೆ ನಿಲ್ಲಿಸ್ಬಿಡುತ್ತಾ? ಅಷ್ಟೊಂದು ಪ್ರಮಾಣದ ನೀರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಇಷ್ಟಕ್ಕೂ ಸಿಂಧೂ ನೀರಿನ ಒಪ್ಪಂದ ಏನು? ಆ ನದಿಯ ಮೇಲೆ ಪಾಕಿಸ್ತಾನ ಎಷ್ಟು ಅವಲಂಬಿಸಿದೆ? ಆ ಒಪ್ಪಂದದಲ್ಲಿ ಭಾರತಕ್ಕಾಗಿರೋ ನಷ್ಟ ಏನು? ಪಾಕಿಸ್ತಾನ ಪಡ್ಕೊಂಡ ಲಾಭ ಏನು? ಅದನ್ನವರಿಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯಾ? ಇಷ್ಟಕ್ಕೂ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡ್ಕೊಳ್ಳೋದಕ್ಕಾದರೂ ಸಾಧ್ಯ ಆಗುತ್ತಾ? ಈಗಿನ ಈ ನಿರ್ಧಾರ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪೆಹಲ್ಗಾಮ್ ದಾಳಿಯನ್ನು ಮನುಷ್ಯತ್ವ ಇರೋರು ಯಾರೂ ಕೂಡ ಸಮರ್ಥಿಸೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಪೆಹಲ್ಗಾಮ್ ದಾಳಿ ನಡೆದು ಜಗತ್ತು ಪಾಕಿಸ್ತಾನದ ಕಡೆ ನೋಡ್ತಿದ್ದಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕಾಶ್ಮೀರದ ವಿಷಯದಲ್ಲಿ ನಮ್ಮನ್ನ ಬೆಂಬಲಿಸಿದ ಟರ್ಕಿಗೆ ಧನ್ಯವಾದ ಅಂತ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ಟ. ಅದು ಟರ್ಕಿ ಬೆಚ್ಚಬೀಳೋ ಹಾಗೆ ಮಾಡ್ತು. ತಕ್ಷಣ ಟರ್ಕಿ ಪೆಹಲ್ಗಾಮ್ ಘಟನೆಯ ಬಗ್ಗೆ ಸಂತಾಪ ಸೂಚಿಸಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತು. ಪಾಕಿಸ್ತಾನದಿಂದ ಅಂತರವನ್ನು ಕಾಪಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಹಾಗೆ ಚೀನಾ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳು ಈ ದುಷ್ಕೃತ್ಯವನ್ನು ಖಂಡಿಸಿ ಸಂತಾಪವನ್ನು ಸೂಚಿಸಿ ಭಾರತದ ಜೊತೆ ನಾವಿದೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ವು. ಆದರೆ ಪಾಕಿಸ್ತಾನ ಈ ಬಗ್ಗೆ ಮಾತಾಡೋದಿಕ್ಕೆ ಹೋಗಲಿಲ್ಲ. ಪಾಕಿಗಳ ಈ ಮೌನವನ್ನ ಅಲ್ಲಿನ ಮಾಜಿ ಕ್ರಿಕೆಟರ್ ದಾನಿಶ್ ಕನೇರಿಯಾ ತೀವ್ರವಾಗಿ ಖಂಡಿಸಿದ್ರು. ಉಗ್ರವಾದಕ್ಕೆ ಬೆಂಬಲ ಕೊಡೋದನ್ನ ಪಾಕಿಸ್ತಾನ ನಿಲ್ಲಿಸಬೇಕು ಅಂತ ಹೇಳೋದಕ್ಕೆ ಆತ ಸಂಕೋಚ ಪಡಲಿಲ್ಲ. ಇನ್ನು ಭಾರತ ಈ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಇತ್ತು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬಂದರು. ರಕ್ಷಣಾ ಇಲಾಖೆಯ ಕ್ಯಾಬಿನೆಟ್ ಕಮಿಟಿ ಸಭೆ ನಡೆಯಿತು. ಅದರಲ್ಲಿ ಗೃಹ ಸಚಿವ, ರಕ್ಷಣಾ ಸಚಿವ, ರಕ್ಷಣಾ ಸಲಹೆಗಾರ, 3 ಸೇನಾಪಡೆಗಳ ಮುಖ್ಯಸ್ಥರು, ಮುಖ್ಯಸ್ಥರು, ಹೀಗೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಪ್ರಮುಖರೆಲ್ಲ ಇದ್ರು. ಹಲವಾರು ಸಾಧ್ಯತೆಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಯಿತು. ಅದರ ಬೆನ್ನಲ್ಲೇ ಭಾರತ ಪಾಕಿಸ್ತಾನದ ವಿರುದ್ಧ ತನ್ನ ಮೊದಲ ರಾಜತಾಂತ್ರಿಕ ಪ್ರಹಾರವನ್ನು ಕೂಡ ಮಾಡಿತು. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಅಮಾನತಿನಲ್ಲಿಡುವ ನಿರ್ಧಾರವನ್ನು ಭಾರತ ಪ್ರಕಟಿಸಿತು. ಹಾಗೆ ವೀಸಾ ರದ್ದು, ಪಾಕಿಸ್ತಾನಿ ರಾಜತಾಂತ್ರಿಕ ಅಧಿಕಾರಿಗಳಿಗೆ ದೇಶ ಬಿಟ್ಟು ಹೋಗೋದಕ್ಕೆ ಸೂಚನೆ, ಇಂಥ ಒಂದಷ್ಟು ಕ್ರಮಗಳನ್ನು ಭಾರತ ಪ್ರಕಟಿಸಿತು. ಅದರಲ್ಲಿ ಪಾಕಿಗಳನ್ನು ಕಂಗಾಲಾಗೋ ಹಾಗೆ ಮಾಡ್ತಾ ಇರೋದು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಿನಲ್ಲಿಡುವ ಭಾರತದ ನಿರ್ಧಾರ. ಭಾರತದ ಪ್ರತೀಕಾರ ಇಲ್ಲಿಗೆ ನಿಲ್ಲುವುದಿಲ್ಲ. ಆದರೆ ಮೊದಲ ಹೊಡೆತವಾಗಿ ರಾಜತಾಂತ್ರಿಕ ಕ್ರಮಗಳಿಗೆ ಭಾರತ ಮುಂದಾಗಿದೆ. ಜೊತೆಗೆ ಗಡಿಯಲ್ಲಿ ಸೇನೆಯ ನಿಯೋಜನೆಯನ್ನು ಕೂಡ ಎರಡೂ ದೇಶಗಳು ಹೆಚ್ಚು ಮಾಡಿವೆ. ಪಾಕಿಸ್ತಾನಕ್ಕೆ ಇನ್ನು 360 ಡಿಗ್ರಿಗಳಲ್ಲೂ ಭಾರತ ಹೊಡೆತ ಕೊಡ್ತಾ ಹೋಗುತ್ತೆ. ರಾಜತಾಂತ್ರಿಕವಾಗಿ ಕೊಡೋ ಹೊಡೆತಗಳ ಮೂಲಕ ಪಾಕಿಸ್ತಾನದ ಆರ್ಥಿಕತೆ ಇನ್ನಷ್ಟು ಅಧಃಪಾತಾಳಕ್ಕೆ ಹೋಗಬೇಕು. ಸಪ್ಲೈ ಚೈನ್ ಅನ್ನೋದು ಸಂಪೂರ್ಣವಾಗಿ ಕಟ್ ಆಗಬೇಕು. ಪಾಕಿಸ್ತಾನ ಮತ್ತೆ FATFನ ಗ್ರೇ ಲಿಸ್ಟ್ ಅನ್ನ ಸೇರಬೇಕು. ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತಾವಾದದ ಹೋರಾಟ ಏನಿದೆ ಅದಕ್ಕೆ ಮತ್ತಷ್ಟು ಬಲ ಬರಬೇಕು ಮತ್ತು ಅವರನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗದೆ ಪಾಕಿಸ್ತಾನದ ಸೇನೆ ಪತರಗೊಟ್ಟಬೇಕು. ಆಫ್ಘಾನಿಸ್ತಾನದ ಗಡಿ ಕೂಡ ಉದ್ವಿಗ್ನವಾಗ್ತಾ ಹೋಗಬೇಕು. ಅಲ್ಲಿಂದಲೂ ಪಾಕಿಸ್ತಾನಕ್ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಶುರುವಾಗಬೇಕು. ಗೆಳೆಯರೆ, ವಿಶೇಷ ಅಂದರೆ ಭಾರತದ ಪೆಹಲ್ಗಾಮಲ್ಲಿ ಪ್ರವಾಸಿಗಳ ಮೇಲೆ ನಡೆದ ದಾಳಿಯನ್ನು ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಕೂಡ ತೀವ್ರವಾಗಿ ಖಂಡಿಸಿದೆ. ಅಲ್ಲಿ ಪಾಕಿಸ್ತಾನ ತನ್ನಲ್ಲಿನ ಆಫ್ಘನರನ್ನು ಗಡಿ ದಾಟಿಸಿ ಕಳುಹಿಸ್ತಾ ಇದೆ ಅನ್ನೋ ಸಿಟ್ಟು ಆಫ್ಘನರಿಗಿದೆ. ಅವರು ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಭಾರತ ಇಲ್ಲವರಿಗೆ ಬೇಕಾದ ಒಂದಷ್ಟು ನೆರವನ್ನು ಕೊಟ್ಟರೆ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಡ್ಯುರಾಂಡ್ ಲೈನ್ ಇದೆ ನೋಡಿ, ಅಲ್ಲಿ ಕೂಡ ಪಾಕಿಸ್ತಾನಕ್ಕೆ ಸಮಸ್ಯೆಗಳು ಶುರು ಆಗತ್ವೆ. ಒಟ್ಟಾರೆ ಈ ಬಾರಿ ಪಾಕಿಸ್ತಾನ ಒಂದು ದೊಡ್ಡ ಪಾಠ ಕಲಿಯುವ ಲಕ್ಷಣಗಳಿವೆ. ಅದಕ್ಕೂ ಮೊದಲು ಈ ಸಿಂಧೂ ನದಿಯ ಬಗ್ಗೆ, ಅದರ ಒಪ್ಪಂದ ಮತ್ತು ಆ ಒಪ್ಪಂದದ ಅಮಾನತ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ.
ಗೆಳೆಯರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯದ ಜೊತೆಗೆ ಭಾರತ ಒಂದೂವರೆ ದೇಶವಾಗಿ ಇಬ್ಬಾಗಗೊಳ್ತು. ಭಾರತದಿಂದ ಕತ್ತರಿಸಿಕೊಂಡು ಪ್ರತ್ಯೇಕಗೊಂಡ ಪಾಕಿಸ್ತಾನ ಭಾರತದ ನೆಲವನ್ನ ಹಂಚಿಕೊಳ್ತು. ಇಲ್ಲಿನ ಒಂದಷ್ಟು ಜನ ಕೂಡ ಪಾಕಿಸ್ತಾನಕ್ಕೆ ಹೋದ್ರು. ಎರಡೂ ದೇಶಗಳ ನಡುವೆ ಒಂದು ವೈಮನಸ್ಸು ಶುರುವಾಗಿತ್ತು. ಆದ್ರೆ ಕಾಶ್ಮೀರದ ಕಣಿವೆಯ ಮೂಲಕ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ಸಿಂಧೂ ನದಿಯ ನೀರು ಮಾತ್ರ ಹಾಗೆ ಹರಿತಾ ಹೋಯಿತು. ಈ ಸಿಂಧೂ ಅನ್ನೋ ನದಿ ಟಿಬೆಟ್ ಅಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಲದಾಖ್ಗೆ ಪ್ರವೇಶ ಮಾಡಿ ಆನಂತರ ಆಕ್ರಮಿತ ಕಾಶ್ಮೀರದ ಮೂಲಕ ಇವತ್ತಿನ ಪಾಕಿಸ್ತಾನದಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಅದು ತಲುಪುತ್ತೆ. ಈ ಹಾದಿಯಲ್ಲಿ ಸಾಕಷ್ಟು ಉಪನದಿಗಳನ್ನು ತನ್ನಲ್ಲಿ ಸೇರಿಸಿಕೊಳ್ಳುತ್ತೆ. ಆ ಉಪನದಿಗಳು ಕೂಡ ಹೇರಳವಾಗಿ ನೀರನ್ನು ಸಿಂಧೂ ನದಿಗೆ ತಲುಪಿಸುತ್ತವೆ. ಅದರ ನಡುವೆ ಇವತ್ತಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವನ್ನು ಅವು ಸಮೃದ್ಧಗೊಳಿಸುತ್ತವೆ. ಹೀಗಾಗಿ ಸಿಂಧೂ ನದಿ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ಜಲಮೂಲ ಆಯಿತು. ಗೆಳೆಯರೆ, ಈ ಸಿಂಧೂ ನದಿಯ ಕಾರಣಕ್ಕೇನೆ ಈ ದೇಶಕ್ಕೆ ಸಿಂಧೂ ದೇಶ, ಹಿಂದೂ ದೇಶ ಅನ್ನೋ ಹೆಸರು ಬಂದಿದ್ದು ಕೂಡ. ಅಂಥ ಸಿಂಧೂ ನದಿ ದೇಶ ವಿಭಜನೆಯ ನಂತರ ಬಹುಪಾಲು ಪಾಕಿಸ್ತಾನದಲ್ಲೇ ಹರಿತಾ ಇತ್ತು. ಭಾರತದ ಮೂಲಕ ಹರಿಯುವ ಈ ನದಿ ಹೆಚ್ಚು ನೀರನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಹೋಯಿತು. ಇಷ್ಟಾದರೂ ಕೂಡ ಭಾರತದ ಬಗ್ಗೆ ಪಾಕಿಸ್ತಾನಕ್ಕೊಂದು ಗೌರವ, ಪ್ರೀತಿ ಥರದ್ದೇನೂ ಇರಲಿಲ್ಲ. ಅವರು ಪದೇ ಪದೇ ಭಾರತದ ವಿರುದ್ಧ ಯುದ್ಧಕ್ಕೆ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಈ ಕಾರಣದಿಂದಾಗಿ ಭಾರತ ಪಾಕಿಸ್ತಾನಕ್ಕೆ ಹರಿತಿದ್ದ ಸಿಂಧೂ ನದಿಯ ನೀರನ್ನು 1948ರಲ್ಲಿ ನಿಲ್ಲಿಸುವ ತೀರ್ಮಾನವನ್ನು ಕೈಗೊಳ್ಳಿತು. ಇದರ ಪರಿಣಾಮ ಪಾಕಿಸ್ತಾನ ಬರಪೀಡಿತಗೊಳ್ತಾ ಹೋಯಿತು. ಅಲ್ಲಿ ನೀರಿಗಾಗಿ ತೀವ್ರ ಹಾಹಾಕಾರ ಉಂಟಾಗೋದಕ್ಕೆ ಶುರುವಾಯಿತು. ಪಾಕಿಗಳ ಪರಿಸ್ಥಿತಿಯನ್ನು ನೋಡೋದಕ್ಕಾಗದೆ ಸ್ವಲ್ಪ ದಿನ ನೀರನ್ನು ನಿಲ್ಲಿಸಿದ್ದ ಭಾರತ ಮತ್ತೆ ನೀರನ್ನೇನೋ ಬಿಡುಗಡೆ ಮಾಡ್ತು. ಆದರೆ ಇದು ಮುಂದಿನ ದಿನಗಳಲ್ಲಿ ಕೂಡ ತನ್ನ ಪಾಲಿಗೆ ದೊಡ್ಡ ಸಮಸ್ಯೆಯಾಗುತ್ತೆ ಅನ್ನೋದನ್ನು ಪಾಕಿಸ್ತಾನ ಅರ್ಥ ಮಾಡಿಕೊಳ್ತು ಮತ್ತು ಭಾರತದ ಜೊತೆ ಸಿಂಧೂ ನದಿ ನೀರಿನ ಕುರಿತಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ, ಅಂತಾರಾಷ್ಟ್ರೀಯ ನೆರವನ್ನು ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಬಯಸ್ತು. ಆವತ್ತಿಗೆ ಹೇಗೂ ಪಾಕಿಸ್ತಾನ ಅನ್ನೋ ದೇಶ ಅಮೆರಿಕಾದ ತೊಡೆ ಮೇಲೆ ಕೂತಿತ್ತು. ಹೀಗಾಗಿ ಅಮೆರಿಕಾದ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಮೇಲೊಂದು ಒತ್ತಡವನ್ನು ತರೋದಕ್ಕೆ ಅಲ್ಲಿ ಪಾಕಿಸ್ತಾನ ಮುಂದಾಯಿತು. ಇದರ ಪರಿಣಾಮ ಅಲ್ಲೊಂದು ಅಂತಾರಾಷ್ಟ್ರೀಯ ಜಲಷಡ್ಯಂತ್ರನೇ ಶುರುವಾಗಿ ಹೋಗುತ್ತೆ. ಅವತ್ತಿನ ಅಮೆರಿಕಾದ ರಾಜತಾಂತ್ರಿಕ ಹಾಗೂ ಅಲ್ಲಿನ ಅಟಾಮಿಕ್ ಎನರ್ಜಿ ಕಮಿಷನ್ನ ಮಾಜಿ ಮುಖ್ಯಸ್ಥನೂ ಆಗಿದ್ದ ಡೇವಿಡ್ ಲಿಲೆಂಥಲ್ ಅನ್ನೋನು ಭಾರತಕ್ಕೆ ಬರ್ತಾನೆ. ಸಿಂಧೂ ನದಿಯ ಪಾತ್ರದಲ್ಲಿ ಪ್ರವಾಸ ಮಾಡಿ ಕಾಲಿಯರ್ ಅನ್ನೋ ಮ್ಯಾಗಝೈನ್ಗೊಂದು ಸಂಶೋಧನಾ ಹಾಗೂ ಸಲಹಾತ್ಮಕ ಲೇಖನವನ್ನು ಬರೀತಾನೆ. ಸಿಂಧೂ ನದಿ ನೀರಿನ ವಿಷಯದಲ್ಲಿ ಎರಡೂ ದೇಶಗಳು ಒಂದು ಶಾಶ್ವತ ಒಪ್ಪಂದಕ್ಕೆ ಮುಂದಾಗಬೇಕು. ಪಾಪ ಪಾಕಿಸ್ತಾನದಲ್ಲಿ ನೀರಿನ ಅಭಾವ ಇದೆ, ಅವರಿಗೆ ಈ ನದಿ ಬಿಟ್ಟರೆ ಬೇರೆ ಗತಿ ಇಲ್ಲ. ಹೀಗಾಗಿ ಈ ವಿವಾದಕ್ಕೊಂದು ಶಾಶ್ವತ ತೆರೆಯನ್ನು ಎಳಿಬೇಕು. ಅದಕ್ಕೆ ವಿಶ್ವ ಬ್ಯಾಂಕು ಮಧ್ಯಪ್ರವೇಶ ಮಾಡಿ ಇವರ ನಡುವೆ ವಿವಾದವನ್ನು ಬಗೆಹರಿಸಿ ಎರಡೂ ದೇಶಗಳಿಗೂ ಒಂದಷ್ಟು ಡ್ಯಾಮು ಹಾಗೂ ಕೆನಲ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ, ನೀರಾವರಿ ಸೌಲಭ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ವಿಶ್ವ ಬ್ಯಾಂಕು ಹಣಕಾಸಿನ ನೆರವನ್ನು ಕೂಡ ಕೊಡಬೇಕು ಅನ್ನೋ ಸಲಹೆಯನ್ನು ಈ ಡೇವಿಡ್ ಲಿಲೆಂಥಲ್ ಅನ್ನೋನು ಕೊಡ್ತಾನೆ. ಅಫ್ಕೋರ್ಸ್ ಅವತ್ತಿಗೆ ಭಾರತಕ್ಕೂ ಕೂಡ ಇಲ್ಲೊಂದಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ವಿಶ್ವ ಸಮುದಾಯದ ಮತ್ತು ವಿಶ್ವ ಬ್ಯಾಂಕ್ನ ಆರ್ಥಿಕ ನೆರವಿನ ಅಗತ್ಯ ಖಂಡಿತ ಆಯಿತು. ಅದನ್ನು ಇಲ್ಲಿ ಅಮೆರಿಕ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಯಿತು. ಇನ್ನು ಈ ಡೇವಿಡ್ ಲಿಲೆಂಥಲ್ನ ಸಲಹೆ ಇತ್ತು ನೋಡಿ, ಇದನ್ನ ಅವತ್ತಿನ ವಿಶ್ವ ಬ್ಯಾಂಕಿನ ಅಧ್ಯಕ್ಷ ಯೂಜಿನ್ ಬ್ಲಾಕ್ ಕೂಡ ಸೀರಿಯಸ್ ಆಗಿ ತಗೋತಾನೆ. ಇದಿಷ್ಟು ಕೂಡ ಒಂದು ಪೂರ್ವ ನಿಯೋಜಿತ ಡ್ರಾಮಾದ ಭಾಗನೇ ಆಗಿತ್ತು. ಅವನು ಲೇಖನ ಬರಿಬೇಕಿತ್ತು. ಅದನ್ನ ವಿಶ್ವ ಬ್ಯಾಂಕಿನ ಅವತ್ತಿನ ಅಧ್ಯಕ್ಷ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ಕೂಡ ಪೂರ್ವ ನಿರ್ಧಾರಿತವಾಗಿತ್ತು. ಹೀಗಾಗಿ ವಿಶ್ವ ಬ್ಯಾಂಕ್ ಇದಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡುತ್ತೆ. ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಸಿಂಧೂ ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ಶುರುವಾಗುತ್ತೆ. ಸುಮಾರು 9 ವರ್ಷಗಳ ನಿರಂತರ ಮಧ್ಯಸ್ಥಿಕೆಯ ಮಾತುಕತೆಗಳ ನಂತರ ಭಾರತ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆ ಒಪ್ಪಂದಕ್ಕೆ ಸಹಿ ಹಾಕತ್ತೆ. ಅಲ್ಲಿಗೆ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಿಂಧೂ ನದಿ ನೀರಿನ ಹಂಚಿಕೆಯ ಒಪ್ಪಂದಕ್ಕೆ ಸಹಿ ಬಿದ್ದಂತಾಗತ್ತೆ. ಇನ್ನು ಈ ಒಪ್ಪಂದದ ಪ್ರಕಾರ ಚಿನಾಬ್, ಝೆಲಂ ಹಾಗೂ ಇಂಡಸ್ ಅಂದರೆ ಸಿಂಧೂ ನದಿಗಳು, ಈ ನದಿಗಳ ಮೇಲಿನ ಸಂಪೂರ್ಣ ಹಕ್ಕುಗಳನ್ನು ಪಾಕಿಸ್ತಾನಕ್ಕೆ ಕೊಡಲಾಗುತ್ತೆ. ಹಾಗೆ ಸಟ್ಲೇಜ್, ರಾವಿ ಹಾಗೂ ಬಿಯಾಸ್ ಅನ್ನೋ ನದಿಗಳೇನಿದ್ವು ಅವುಗಳ ನೀರಿನ ಮೇಲಿನ ಹಕ್ಕು ಭಾರತಕ್ಕೆ ಸಿಗುತ್ತೆ. ಈ ಹಂಚಿಕೆ ಇದೆ ನೋಡಿ, ಇಲ್ಲಿ ಕೂಡ ಭಾರತಕ್ಕಾಗಿದ್ದು ಅನ್ಯಾಯನೇ. ಈ ಪೂರ್ವದ ನದಿಗಳಿವೆ ನೋಡಿ, ಅಂದರೆ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು. ಇವುಗಳಿಂದ ಭಾರತಕ್ಕೆ ಸಿಕ್ಕಿದ್ದು ಬರೀ 33 ಮಿಲಿಯನ್ MAFಗಳಷ್ಟು ನೀರು ಮಾತ್ರ. ಇಲ್ಲಿ MAF ಅಂದರೆ ಮಿಲಿಯನ್ ಎಕರ್ ಫೀಟ್ ಅಂತ. 1 ಎಕರ್ ಫೀಟ್ ಅಂದರೆ 1 ಎಕರೆಯ ಭೂಪ್ರದೇಶದಲ್ಲಿ 1 ಅಡಿ ಆಳದಷ್ಟು ತಗ್ಗನ್ನು ನಿರ್ಮಾಣ ಮಾಡಿ ಅದರಲ್ಲಿ ಭರ್ತಿಯಾಗಿ ನೀರು ನಿಲ್ಲಿಸಿದ್ರೆ ಎಷ್ಟು ನೀರು ನಿಲ್ಲುತ್ತೋ ಅದನ್ನ AF ಅಂದರೆ ಎಕರ್ ಫೀಟ್ ಅಂತ ಕರೀತಾರೆ. ಹೀಗೆ 33 ಮಿಲಿಯನ್ ಎಕರ್ ಫೀಟ್ಗಳಷ್ಟು ನೀರು ಈ ಪೂರ್ವದ 3 ನದಿಗಳ ಮೂಲಕ ಭಾರತಕ್ಕೆ ಸಿಗುತ್ತು. ಹಾಗೆ ಪಶ್ಚಿಮದ ನದಿಗಳಿದ್ವಲ್ಲ, ಚಿನಾಬ್,
ಝೇಲಂ ಹಾಗೂ ಇಂಡಸ್ ಆ ನದಿಗಳ ಮೂಲಕ ಸುಮಾರು 135 MAF ಅಂದರೆ 135 ಮಿಲಿಯನ್ ಎಕರೆ ಅಡಿಗಳಷ್ಟು ನೀರು ಪಾಕಿಸ್ತಾನಕ್ಕೆ ಸಿಗ್ತಾ ಹೋಯ್ತು. ಅಂದ್ರೆ ಸಿಂಧೂ ನದಿಯ ನೀರಿನ ಪೈಕಿ 80% ಪಾಲು ಪಾಕಿಸ್ತಾನಕ್ಕಾದ್ರೆ ಬರೀ 20% ಪಾಲು ಮಾತ್ರ ಭಾರತಕ್ಕೆ ಸಿಗ್ತಾ ಇತ್ತು. ಇದರ ಜೊತೆಗೆ ಪಶ್ಚಿಮದ ನದಿಗಳು ಅಂದ್ರೆ ಚೀನಾಬ್, ಝೇಲಂ ಹಾಗೂ ಇಂಡಸ್ ನದಿಗಳ ನೀರನ್ನ ಭಾರತ ಡೈವರ್ಟ್ ಮಾಡಿಕೊಳ್ಳದೆ, ಸಂಗ್ರಹ ಮಾಡದೆ ಅಲ್ಲಿ ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನ, ರನ್ ಆಫ್ ರಿವರ್ ಯೋಜನೆಗಳನ್ನ ಮಾಡಿಕೊಳ್ಳೋದಕ್ಕೆ ಅನುಮತಿಯನ್ನ ಕೊಡಲಾಯಿತು. ಜೊತೆಗೆ ಈ ಪಶ್ಚಿಮಕ್ಕೆ ಹರಿಯುವ ಒಟ್ಟು ನೀರೇನಿದೆ ಅದರಲ್ಲಿ 3.5 MAF ನೀರನ್ನ ಭಾರತ ಬಳಸ್ಕೊಳ್ಳೋದಕ್ಕೆ ಕೂಡ ಈ ಇಂಡಸ್ ವಾಟರ್ ಟ್ರೀಟಿ ಅನುಮತಿಯನ್ನು ಕೊಡ್ತು. ಹಾಗೆ 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳ ನಡುವೆ ನಡೆದ ಆ ನೀರಿನ ಒಪ್ಪಂದ ಇವತ್ತಿಗೂ ಕೂಡ ಹಾಗೆ ಮುಂದುವರೆಕೊಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಈ ಒಪ್ಪಂದದ ನಂತರ ಕೂಡ ಸಾಕಷ್ಟು ಯುದ್ಧಗಳಾಗಿವೆ. ಪಾಕಿಸ್ತಾನ ಪದೇ ಪದೇ ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಾ ಇದೆ. ಇಷ್ಟಾದರೂ ಸಿಂಧೂ ನದಿ ನೀರಿನ ಒಪ್ಪಂದ ಏನಿದೆ ಅದು ಅಬಾಧಿತವಾಗಿ ಮುಂದುವರೆಕೊಂಡು ಬರ್ತಾ ಇದೆ. ಇತ್ತೀಚೆಗೆ ಅಂದರೆ 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಪಾಕಿಸ್ತಾನದ ಜೊತೆ ನಾವು ಯಾಕೆ ರದ್ದು ಮಾಡ್ಕೋಬಾರದು ಅನ್ನೋ ನಿಟ್ಟಲ್ಲಿ ಪಾಕಿಸ್ತಾನಕ್ಕೆ ಭಾರತ ಒಂದಷ್ಟು ಬಾರಿ ನೋಟಿಸುಗಳನ್ನು ಕೊಡ್ತು. ಅಷ್ಟು ಬಿಟ್ಟರೆ ನದಿಯ ನೀರನ್ನ ನಿಲ್ಲಿಸುವ ಕೆಲಸವನ್ನ ಭಾರತ ಇದುವರೆಗೆ ಮಾಡಲಿಲ್ಲ. ಆದರೆ ಈಗ ನದಿ ನೀರಿನ ಒಪ್ಪಂದ ಏನಿದೆ ಅದನ್ನು ಅಮಾನತುಗೊಳಿಸುವ ನಿರ್ಧಾರವನ್ನು ಭಾರತ ಪ್ರಕಟಿಸಿದೆ. ಗೆಳೆಯರೆ, ಇಲ್ಲಿ ನದಿ ನೀರಿನ ಒಪ್ಪಂದವನ್ನು ಅಮಾನತುಗೊಳಿಸ್ತಾ ಇದೆ ಅಂದ ಕೂಡಲೇ ಸಿಂಧೂ ನದಿಯ ನೀರಿನ ಹರಿವನ್ನು ಭಾರತ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತಾ ಅಥವಾ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತಾ? ಅಕಸ್ಮಾತ್ ಹಾಗೇನಾದರೂ ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಪಾಕಿಸ್ತಾನದ 90% ಕೃಷಿ ಭೂಮಿ ಇದೆಯಲ್ಲ, ಅದು ಆಧಾರಪಟ್ಟಿರೋದು ಸಿಂಧೂ ನದಿ ನೀರಿನ ಮೇಲೆ. ಈ ನೀರು ಪಾಕಿಸ್ತಾನಕ್ಕೆ ಹರಿದೇ ಇದ್ರೆ ಅಲ್ಲಿ ಆಹಾರಕ್ಕಾಗಿ ಹಾಹಾಕಾರ ಶುರುವಾಗುತ್ತೆ. ಸುಮಾರು 237 ಮಿಲಿಯನ್ ಅಂದರೆ 23.7 ಕೋಟಿಯಷ್ಟು ಜನ ಆಹಾರ ಮತ್ತು ನೀರಿನ ಸಮಸ್ಯೆಯಿಂದ ನರಳುವ ಪರಿಸ್ಥಿತಿ ಉಂಟಾಗುತ್ತೆ. ಜೊತೆಗೆ ಅಲ್ಲಿನ ಜನನಿಬಿಡ ನಗರಗಳಾದ ಕರಾಚಿ, ಮುಲ್ತಾನ್, ಲಾಹೋರ್ ಮುಂತಾದ ನಗರಗಳು ಕುಡಿಯುವ ನೀರಿನ ಸಮಸ್ಯೆಗೆ ತುತ್ತಾಗುತ್ತವೆ. ಪಾಕಿಸ್ತಾನದ ಜಲವಿದ್ಯುತ್ ಯೋಜನೆಗಳೇನಿವೆ ಅವೆಲ್ಲ ಕೂಡ ಸಿಂಧೂ ನದಿಯ ನೀರಿನ ಮೇಲೆ ಆಧಾರಪಟ್ಟಿವೆ. ಸಿಂಧೂ ನದಿಯಲ್ಲಿ ನೀರು ಹರಿದೇ ಇದ್ರೆ ಪಾಕಿಸ್ತಾನಕ್ಕೆ ಕರೆಂಟು ಕೂಡ ಇಲ್ಲದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಇನ್ನು ಪಾಕಿಸ್ತಾನದ ಒಟ್ಟು GDP ಇದೆ ನೋಡಿ, ಅದರ 20% ಕೃಷಿಯ ಮೇಲೆ ಆಧಾರಪಟ್ಟಿದೆ. ಆ ಕೃಷಿ ಸಿಂಧೂ ನದಿ ನೀರಿನ ಮೇಲೆ ಆಧಾರಪಟ್ಟಿದೆ. ಹೀಗಾಗಿ ಸಿಂಧೂ ನದಿಯ ನೀರನ್ನ ನಿಲ್ಲಿಸೋದು ಅಂದ್ರೆ ಅಥವಾ ಆ ನೀರಿನ ಹರಿವಿನ ಪ್ರಮಾಣವನ್ನ ಕಡಿಮೆ ಮಾಡಿದ್ರೂ ಕೂಡ ಅದು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನೇ ಕೊಡುತ್ತೆ. ಆದರೆ ಭಾರತಕ್ಕೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಇದು ಪ್ರಶ್ನೆ. ಗೆಳೆಯರೆ, ಇದು ನಮಗೆ ಅರ್ಥ ಆಗಬೇಕು ಅಂದರೆ ಸಿಂಧೂ ನದಿಯ ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಮತ್ತು ಅವುಗಳ ಸಂಗ್ರಹಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳು ಮಾಡಿಕೊಂಡಿರೋ ವ್ಯವಸ್ಥೆಗಳೇನು ಅನ್ನೋದನ್ನು ನಾವು ನೋಡಬೇಕು. ಭಾರತ ತನ್ನ ಪಾಲಿನ ಪೂರ್ವ ಭಾಗದಲ್ಲಿನ ಸಟ್ಲೇಜ್, ರಾವಿ ಹಾಗೂ ಬಿಯಾಸ್ ನದಿಗಳಿವೆ ನೋಡಿ, ಅವುಗಳ ಮೇಲೆ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಸಟ್ಲೇಜ್ ನದಿಯ ಮೇಲೆ ಭಾಕ್ರಾ ಅಣೆಕಟ್ಟಿದೆ. ರಾವಿ ನದಿಯ ಮೇಲೆ ರಣಜಿತ್ ಸಾಗರ್ ಹಾಗೂ ಬಿಯಾಸ್ ನದಿಯ ಮೇಲೆ ಕೂಡ ಒಂದು ಅಣೆಕಟ್ಟನ್ನು ಭಾರತ ನಿರ್ಮಾಣ ಮಾಡಿಕೊಂಡಿದೆ. ಹಾಗೆ ಶಾಪೂರ್ ಕಂಡಿ ಬ್ಯಾರೇಜ್ ಕೂಡ 2024ರಲ್ಲಿ ರಾವಿ ನದಿಯ ಮೇಲೆ ಪೂರ್ಣಗೊಂಡಿದೆ. ಇವುಗಳ ಮೂಲಕ ಭಾರತ ತನ್ನ ಪಾಲಿನ 35 ಮಿಲಿಯನ್ ಎಕರೆ ಅಡಿಗಳಷ್ಟು ನೀರೇನಿದೆ ಆ ಪೈಕಿ 95% ನೀರನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನುಳಿದ 5% ನೀರು ಈಗಲೂ ಕೂಡ ಸಿಂಧೂ ನದಿಯ ಮೂಲಕ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದೆ. ಈ 5% ಹೆಚ್ಚುವರಿಯಾಗಿ ಪಾಕಿಸ್ತಾನಕ್ಕೆ ಹರಿಯುವ ಭಾರತದ ಪಾಲಿನ ನೀರಿದೆ ನೋಡಿ, ಇದನ್ನ ಸಕ್ರಮವಾಗಿ ಭಾರತ ಬಳಸ್ಕೊಂಡ್ರೆ, ಈ ನೀರನ್ನ ಭಾರತ ಡೈವರ್ಟ್ ಮಾಡಿಕೊಂಡ್ರೂ ಕೂಡ ಪಾಕಿಸ್ತಾನದ ಕೃಷಿಯ ಮೇಲೆ 10% ಹೊಡೆತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳ ಜೊತೆಗೆ ಭಾರತ ಪಶ್ಚಿಮಕ್ಕೆ ಹರಿಯುವ ಸಿಂಧೂ, ಝೀಲಂ ಹಾಗೂ ಚೀನಾಬ್ ನದಿಗಳ ಮೇಲೆ ದೊಡ್ಡ ಮಟ್ಟದ ಸಂಗ್ರಹಣೆಯ ಅಣೆಕಟ್ಟೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಹಾಗೆ ಮಾಡ್ಕೊಳ್ಳೋದಕ್ಕೆ ಸಿಂಧೂ ನದಿ ಒಪ್ಪಂದ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಆದರೆ ನೀರಿನ ಹರಿವಿಗೆ ತೊಂದರೆಯಾಗದ ಹಾಗೆ ರನ್ ಆಫ್ ರಿವರ್ ಯೋಜನೆಗಳನ್ನ ಭಾರತ ಮಾಡಿಕೊಳ್ಳೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಹೀಗಾಗಿ ಝೀಲಂ ನದಿಯ ಮೇಲೆ ಕಿಶನ್ ಗಂಗಾ ಪ್ರಾಜೆಕ್ಟ್ ಅನ್ನ ಭಾರತ ಮಾಡಿದೆ. ಚೀನಾಬ್ ನದಿಯ ಮೇಲೆ ಬಗ್ಲಿಹಾರ್ ಪ್ರಾಜೆಕ್ಟ್ ನಿರ್ಮಾಣ ಆಗಿದೆ. ಹಾಗೆ ಸಿಂಧೂ ನದಿಯ ಮೇಲೆ ಲದಾಖ್ ಬಳಿ ನಿಮೋ ಬಾಜ್ಗೋ ಪ್ರಾಜೆಕ್ಟ್ ಅನ್ನು ಕೂಡ ಭಾರತ ಮಾಡಿದೆ. ಇವೆಲ್ಲ ವಿದ್ಯುತ್ ಉತ್ಪಾದನೆಗಾಗಿ ಮಾಡಲ್ಪಟ್ಟ ಪ್ರಾಜೆಕ್ಟ್ಗಳೇ ಹೊರತು ಜಲ ಸಂಗ್ರಹಣೆಯ ಪ್ರಾಜೆಕ್ಟ್ಗಳಲ್ಲ. ಇನ್ನು ಪಶ್ಚಿಮದ ನದಿಗಳೇನಿವೆ ಅವುಗಳ ಮೂಲಕ ಭಾರತಕ್ಕೆ ಸಿಗೋದು ಅಂದ್ರೆ ಭಾರತ ಸಂಗ್ರಹಿಸಬಹುದಾದ ನೀರು ಬರೀ 3.6 ಮಿಲಿಯನ್ ಎಕರೆ ಅಡಿಗಳಷ್ಟು ಮಾತ್ರ.
ಇದು ಒಟ್ಟು ಸಿಂಧೂ ನದಿಯ ಹರಿವಲ್ಲಿ 2.7% ಮಾತ್ರ ಆಗುತ್ತೆ. ಹೀಗಾಗಿ ಪಶ್ಚಿಮಕ್ಕೆ ಅಂದ್ರೆ ಪಾಕಿಸ್ತಾನಕ್ಕೆ ಹರಿಯುವ ಈ 3 ನದಿಗಳ ನೀರನ್ನ ಇಲ್ಲಿ ಭಾರತ ಬಳಕೆ ಮಾಡ್ಕೊಳ್ತಾ ಇಲ್ಲ. ಇಷ್ಟಾದ್ರೂ ಕೂಡ ಕಿಶನ್ ಗಂಗಾ ಪ್ರಾಜೆಕ್ಟ್ ಇದೆ ನೋಡಿ, ಅದರ ಬಗ್ಗೆ ನಿರಂತರವಾಗಿ ಪಾಕಿಸ್ತಾನ ತಕರಾರು ತೆಗಿತಾ ಇದೆ. ಕಿಶನ್ ಗಂಗಾ ಪ್ರಾಜೆಕ್ಟ್ ನ ವಿಷಯದಲ್ಲೇ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ವಿವಾದ ಈಗ ಮಧ್ಯಸ್ಥಿಕೆಯನ್ನು ವಹಿಸಿರುವ ವಿಶ್ವ ಬ್ಯಾಂಕಿನ ಮೆಟ್ಟಿಲು ಕೂಡ ಹತ್ತಿದೆ. ಮತ್ತು ಈ ಕಾರಣಕ್ಕಾಗಿನೇ ಭಾರತ ಈ ಹಿಂದೆ ನಾವು ಈ ಒಪ್ಪಂದವನ್ನೇ ರದ್ದು ಮಾಡ್ಕೋತೀವಿ ಅನ್ನೋ ತರದ ಒಂದು ನೋಟಿಸ್ ಅನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿತು. ಇಲ್ಲಿ ಎರಡೂ ದೇಶಗಳ ನಡುವಿನ ಈ ನದಿ ನೀರು ಹಂಚಿಕೆ ಒಪ್ಪಂದ ಇದೆ ನೋಡಿ, ಇದರ ಪ್ರಕಾರ ಈ ನದಿಗಳ ಹರಿವಲ್ಲಿ ಮತ್ತು ನದಿಯ ನೀರಿನ ಬಳಕೆಯಲ್ಲಿ ಒಪ್ಪಂದದಲ್ಲೇನಿದೆ ಅದನ್ನ ಉಲ್ಲಂಘಿಸಿ ಯಾವುದೇ ಒಂದು ದೇಶ ಮತ್ತೊಂದು ದೇಶದ ಅನುಮತಿ ಇಲ್ಲದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾರತ ಪಶ್ಚಿಮಕ್ಕೆ ಹರಿಯುವ ನದಿಗಳ ಮೇಲೆ ವಿದ್ಯುತ್ ಉತ್ಪಾದನೆಗಾಗಿ ರನ್ ಆಫ್ ರಿವರ್ ಥರದ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಕೂಡ ಪಾಕಿಸ್ತಾನ ಆಗಾಗ ತಕರಾರನ್ನು ತೆಗಿತಾ ಇರುತ್ತೆ. ಈ ಕಾರಣಕ್ಕೆ ಭಾರತ ನದಿ ನೀರಿನ ಒಪ್ಪಂದದಿಂದ ಹಿಂದೆ ಸರಿದು ಬಿಟ್ರೆ ಅಥವಾ ಆ ಒಪ್ಪಂದವನ್ನು ಅಮಾನತ್ತಲ್ಲಿಟ್ರೆ ಆ ಒಪ್ಪಂದದಲ್ಲಿನ ಯಾವ ಅಂಶವನ್ನು ಭಾರತ ಪಾಲಿಸಬೇಕಾದ ಅಗತ್ಯ ಬೀಳೋದಿಲ್ಲ. ಇನ್ನು ಹಾಗೆ ಮಾಡೋದ್ರಿಂದ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಭಾರತ ತನ್ನ ಪಾಲಿನ ನೀರನ್ನು ಕೂಡ ಸಂಪೂರ್ಣವಾಗಿ ಬಳಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಆ ನೀರಲ್ಲೇ 5% ಪಾಕಿಸ್ತಾನವನ್ನು ತಲುಪ್ತಾ ಇದೆ. ಇನ್ನು ಎರಡನೆಯದ್ದು ಇಂಡಸ್, ಝೀಲಂ ಹಾಗೂ ಚಿನಾಬ್ ನದಿಗಳ ಮೇಲೆ ಭಾರತಕ್ಕೆ ದೊಡ್ಡ ಪ್ರಮಾಣದ ಸಂಗ್ರಹಣೆಯ ಅಣೆಕಟ್ಟೆಗಳನ್ನು ಭಾರತ ಇದುವರೆಗೆ ನಿರ್ಮಾಣ ಮಾಡೋದಕ್ಕೆ ಹೋಗಿಲ್ಲ. ಅಕಸ್ಮಾತ್ ಇಲ್ಲಿ ಪಾಕಿಸ್ತಾನಕ್ಕೆ ಹೋಗುವ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂದ್ರೆ ಈ ನದಿಗಳ ನೀರನ್ನ ಡೈವರ್ಟ್ ಮಾಡೋದಕ್ಕೆ ಮತ್ತು ಆ ನೀರನ್ನ ಸಂಗ್ರಹಿಸೋದಕ್ಕೆ ಭಾರತ ದೊಡ್ಡ ಪ್ರಮಾಣದ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕಾಗಿ ಬರುತ್ತೆ. ಅಂಥ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಕನಿಷ್ಠ ಒಂದೊಂದು ಡ್ಯಾಮ್ನ ನಿರ್ಮಾಣಕ್ಕೆ 6 ರಿಂದ 10 ವರ್ಷಗಳು ಬೇಕಾಗಬಹುದು ಮತ್ತು ಅವುಗಳ ನಿರ್ಮಾಣ ವೆಚ್ಚ $2 ಬಿಲಿಯನ್ ಖರ್ಚಾಗುತ್ತೆ. ಅಷ್ಟು ಹಣವನ್ನು ಬಳಸಿ ಭಾರತ ಇವತ್ತೇ ನಿರ್ಮಾಣ ಕಾಮಗಾರಿಯನ್ನ ಶುರು ಮಾಡಿದ್ರೂ ಕೂಡ ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇನ್ನು 6 ರಿಂದ 10 ವರ್ಷಗಳಷ್ಟು ಸಮಯ ಬೇಕಾಗುತ್ತೆ. ಈ ನದಿಯ ನೀರನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಯಮುನಾ ಅಥವಾ ಗಂಗಾ ನದಿಗಳಿಗೆ ತಿರುಗಿಸುವ ಯೋಜನೆಯನ್ನ ಜಾರಿ ತರುವ ಅವಕಾಶ ಇರುತ್ತೆ. ಆ ಯೋಜನೆಯನ್ನ ಮಾಡೋದಕ್ಕೂ ಕೂಡ ಸುಮಾರು 5 ರಿಂದ 10 ವರ್ಷಗಳ ಕಾಲ ಬೇಕಾಗುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಹೋಗುವ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡೋದಿದೆಯಲ್ಲ, ಅದು ಭಾರತಕ್ಕೆ ಸದ್ಯಕ್ಕೆ ಸಾಧ್ಯವಾಗದ ಮಾತು. ಆದ್ರೆ ಇಲ್ಲಿ ಪಾಕಿಸ್ತಾನವನ್ನ ಸಂಕಷ್ಟಕ್ಕೀಡು ಮಾಡುವ ಕೆಲಸವನ್ನ ಭಾರತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಇಲ್ಲಿನ 6 ನದಿಗಳ ಒಟ್ಟು ನೀರಿನ ಪ್ರಮಾಣ ಇದೆ ನೋಡಿ, ಆ ನೀರಿನ ಸಂಗ್ರಹಕ್ಕೆ ಎರಡೂ ದೇಶಗಳು ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿವೆ. ಭಾರತ ನಿರ್ಮಾಣ ಮಾಡಿಕೊಂಡ ಅಣೆಕಟ್ಟುಗಳ ವಿವರವನ್ನು ನಿಮಗಾಗಲೇ ಕೊಟ್ಟೆ. ಹಾಗೆ ಪಾಕಿಸ್ತಾನ ಕೂಡ ಒಂದಷ್ಟು ಅಣೆಕಟ್ಟುಗಳನ್ನು ತನ್ನಲ್ಲಿ ನಿರ್ಮಾಣ ಮಾಡಿಕೊಂಡಿದೆ. ಸಿಂಧೂ ನದಿಯ ಮೇಲೆ ಖೈಬರ್ ಪಖ್ತೂನ್ಖ್ವಾದ ಹರಿಪುರ್ ಜಿಲ್ಲೆಯಲ್ಲಿ ತಾರ್ಬೇಲಾ ಅನ್ನೋ ಪ್ರಾಜೆಕ್ಟ್ ಅನ್ನ ಪಾಕಿಸ್ತಾನ 1968 ರಿಂದ 1978 ನಡುವೆ ಕೈಗೆತ್ತಿಕೊಳ್ತು. ಇದನ್ನ 1984ರಲ್ಲಿ ಪೂರ್ಣಗೊಳಿಸಿತು. ಈ ಡ್ಯಾಮ್ ವಿಶ್ವದ ಅತಿದೊಡ್ಡ ಎರ್ತ್ಫೀಲ್ಡ್ ಅಣೆಕಟ್ಟು ಅಂತ ಕರೆಸ್ಕೊಳ್ಳುತ್ತೆ ಮತ್ತು 470 ಅಡಿ ಎತ್ತರದ 9000 ಅಡಿ ಉದ್ದ ಇರುವ ಈ ಡ್ಯಾಮಲ್ಲಿ 11.62 ಮಿಲಿಯನ್ ಎಕರೆ ಅಡಿಗಳಷ್ಟು ನೀರನ್ನ ಅಥವಾ 14.3 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ನೀರನ್ನ ಸಂಗ್ರಹಿಸಿಡೋದಕ್ಕೆ ಸಾಧ್ಯವಾಗುವಂತೆ ಪಾಕಿಸ್ತಾನ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಕೊಂಡಿದೆ. ಹಾಗೆ ಇಲ್ಲಿ 3478 ಮೆಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆ ಕೂಡ ಆಗುತ್ತೆ. ನೀರಾವರಿ, ವಿದ್ಯುತ್ತು, ಪ್ರವಾಹ ನಿಯಂತ್ರಣ ಇಂಥ ಕಾರಣಗಳಿಗೆ ಪಾಕಿಸ್ತಾನ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದೆ. ಹಾಗೆ ಮಂಗ್ಲಾ ಅಣೆಕಟ್ಟನ್ನು ಕೂಡ ಪಾಕಿಸ್ತಾನ ಝೇಲಂ ನದಿಯ ಮೇಲೆ ಮೀರ್ಪುರ್ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದೆ. ಈ ಮೀರ್ಪುರ್ ಜಿಲ್ಲೆ ಇರೋದು ಗುಲಾಮಿ ಕಾಶ್ಮೀರ, ಅಂದರೆ ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರ ಇದೆ ನೋಡಿ, ಆ ಭಾಗದಲ್ಲಿ. ಅಲ್ಲಿ ಪಾಕಿಸ್ತಾನ 1961 ರಿಂದ 1967 ನಡುವೆ ಈ ಡ್ಯಾಮನ್ನು ನಿರ್ಮಾಣ ಮಾಡಿತು. ಇನ್ನು ಇದು 380 ಅಡಿ ಎತ್ತರ, 11,000 ಅಡಿಗಳಷ್ಟು ಉದ್ದ ಇದೆ. ಇದರ ಸಂಗ್ರಹ ಸಾಮರ್ಥ್ಯ 9 MAF ಅಂದರೆ 11 ಬಿಲಿಯನ್ ಕ್ಯೂಬಿಕ್ ಮೀಟರ್ಗಳಷ್ಟು ನೀರನ್ನು ಇಲ್ಲಿ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದರ ಮೂಲಕ 1000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಕೂಡ ಪಾಕಿಸ್ತಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಝೇಲಂ ನದಿಯ ಉಪನದಿಯಾದ
ನೀಲಂ ಮೇಲೆ ಮುಜಫರಾಬಾದ್ ಅಲ್ಲಿ ಅಂದ್ರೆ ಆಕ್ರಮಿತ ಗುಲಾಮಿ ಕಾಶ್ಮೀರದಲ್ಲಿ ಮತ್ತೊಂದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡಿದೆ. ಇನ್ನು ಪಂಜಾಬ್ ಪ್ರಾಂತದಲ್ಲಿ ಚಶ್ಮಾ ಬ್ಯಾರೇಜ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಸಂಗ್ರಹ ಸಾಮರ್ಥ್ಯ 1 BCM ನಷ್ಟು ಮಾತ್ರ. ಇನ್ನು ಮಿರಾನಿ ಅಣೆಕಟ್ಟಿದೆ, ಅದರಲ್ಲಿ 0.3 MAF ನಷ್ಟು ನೀರನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಡೈಮರ್ ಭಾಷಾ ಅಣೆಕಟ್ಟನ್ನ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಸಿಂಧೂ ನದಿಯ ಮೇಲೆ ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದು ಇನ್ನೂ ಪೂರ್ಣಗೊಂಡಿಲ್ಲ. ಹಾಗೆ ದಾಸು ಜಲವಿದ್ಯುತ್ ಯೋಜನೆಯೊಂದನ್ನು ಕೂಡ ಪಾಕಿಸ್ತಾನ ಕೈಗೆತ್ತಿಕೊಂಡಿದೆ. ಅದು 2017ರಲ್ಲಿ ಆರಂಭಗೊಂಡು ಮೊದಲ ಹಂತ 2026ಕ್ಕೆ ಕಾರ್ಯಾರಂಭ ಮಾಡಬೇಕಿತ್ತು. ಆದರೆ ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ಆ ಪ್ರಾಜೆಕ್ಟ್ ಕೂಡ ಅರ್ಧಕ್ಕೆ ನಿಂತಿದೆ. ಹಾಗೆ ಪಂಜಾಬಲ್ಲಿ ಸಿಂಧೂ ನದಿಯ ಮೇಲೆ ಕಾಲಾಬಾಗ್ ಅಣೆಕಟ್ಟೊಂದನ್ನ ನಿರ್ಮಾಣ ಮಾಡೋದಕ್ಕೆ ಪಾಕಿಸ್ತಾನ ಯೋಜನೆಯನ್ನ ಹಾಕೊಂಡಿದೆ. ಇದು ಕೂಡ ಇನ್ನೂ ಕಾರ್ಯಗತಗೊಂಡಿಲ್ಲ. ಸೊ ಇಲ್ಲಿ ಪಾಕಿಸ್ತಾನದ ಬಳಿ ನೀರನ್ನ ಸಂಗ್ರಹಿಸೋದಿಕ್ಕೆ ಅಂತ ಇರೋದು ಒಂದು ತಾರ್ಬೆಲಾ ಅಣೆಕಟ್ಟು, ಎರಡನೆಯದ್ದು ಮಂಗ್ಲಾ ಅಣೆಕಟ್ಟು. ಇನ್ನುಳಿದವು ಚಿಕ್ಕ ಚಿಕ್ಕ ಅಣೆಕಟ್ಟುಗಳು. ಅವುಗಳಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಏನಾಗೋದಿಲ್ಲ. ಹೀಗಾಗಿ ಇಲ್ಲಿ ಪಾಕಿಸ್ತಾನ ಸಿಂಧೂ ನದಿಯ ತನ್ನ ಪಾಲಿನ 135 MAF ನಷ್ಟು ನೀರು ಮತ್ತು ಭಾರತ ಬಳಕೆ ಮಾಡದೆ ಪಾಕಿಸ್ತಾನಕ್ಕೆ ಕಳುಹಿಸುವ ಸುಮಾರು 1.5ರಿಂದ 2 MAF ನಷ್ಟು ನೀರಿದೆಯಲ್ಲ, ಅದನ್ನು ಕೂಡ ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನೇನು ಹೊಂದಿಲ್ಲ. ಪಾಕಿಸ್ತಾನದ ಈ ಎರಡೂ ಬ್ಯಾರೇಜುಗಳ ಒಟ್ಟು ಸಾಮರ್ಥ್ಯ ಸುಮಾರು 20ರಿಂದ 21 MAF ನಷ್ಟು ಮಾತ್ರ. ಸಿಂಧೂ ನದಿಯಲ್ಲಿ ವರ್ಷ ಪೂರ್ತಿ ಹರಿಯುವ ಒಟ್ಟು ನೀರೇನಿದೆ ಆ ಪೈಕಿ 1 ತಿಂಗಳ ನೀರಿನ ಹರಿವನ್ನ ಮಾತ್ರ ಇಲ್ಲಿ ಪಾಕಿಸ್ತಾನ ಸ್ಟೋರ್ ಮಾಡಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಭಾರತ 180 ದಿನಗಳು ಅಂದ್ರೆ 6 ತಿಂಗಳ ಹರಿವಿನ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಿಂಧೂ ನದಿಯ ನೀರು ಪಾಕಿಸ್ತಾನಕ್ಕೆ ಎಷ್ಟೇ ಹರಿದ್ರೂ ಕೂಡ ಅವರದರಲ್ಲಿ ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗೋದು ಬರೀ 30 ದಿನಗಳಷ್ಟು ನೀರನ್ನ ಮಾತ್ರ. ಇಲ್ಲಿ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳೋದಿದೆಯಲ್ಲ, ಹೀಗೆ ಮಾಡೋದ್ರಿಂದ ಶಾಶ್ವತವಾಗಿ ಸಿಂಧೂ ನದಿ ನೀರಿನ ಹರಿವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಏನಾಗೋದಿಲ್ಲ. ಆದರೆ ಇದು ಬೇಸಿಗೆಯ ಕಾಲ, ಈಗ ನೀರಿನ ಹರಿವು ಕಡಿಮೆ ಇರುತ್ತೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧೂ ನದಿಯ ಮೇಲೆ ತಾತ್ಕಾಲಿಕ ಒಡ್ಡುಗಳನ್ನು ನಿರ್ಮಾಣ ಮಾಡಿ ಭಾರತ ಒಂದಷ್ಟು ಪ್ರಮಾಣದ ನೀರನ್ನು ನಿಲ್ಲಿಸಿದ್ರೂ ಕೂಡ ಪಾಕಿಸ್ತಾನ ತೀವ್ರ ನೀರಿನ ಸಂಕಷ್ಟಕ್ಕೆ ತುತ್ತಾಗಬೇಕಾಗಿ ಬರುತ್ತೆ. ಇದರ ಜೊತೆಗೆ ಭಾರತಕ್ಕಿಲ್ಲಿ ಈ ನೀರಿನ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳೋದ್ರಿಂದ ಅಥವಾ ಅದನ್ನು ಅಮಾನತಿನಲ್ಲಿಡೋದ್ರಿಂದ ಒಂದು ದೊಡ್ಡ ಲಾಭ ಆಗುತ್ತೆ. ಅದೇನು ಅಂದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳ ನೀರಿದೆಯಲ್ಲ, ಆ ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಬೇಕಾದ ಇನ್ಯಾವುದೇ ಪ್ರಾಜೆಕ್ಟ್ಗಳನ್ನು ಭಾರತ ಯಾವ ಅಡ್ಡಿ ಆತಂಕಗಳು ಇಲ್ಲದೆ, ಯಾರ ಮಧ್ಯಸ್ಥಿಕೆಗೆ ಅವಕಾಶವೂ ಇಲ್ಲದೆ, ಸಿಂಧೂ ನದಿ ನೀರಿನ ಒಪ್ಪಂದದಲ್ಲಿನ ಯಾವ ನಿಯಮ ನಿಬಂಧನೆಗಳು ಅಪ್ಲೈ ಆಗದ ಹಾಗೆ ಇಲ್ಲಿ ಒಂದಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮತ್ತು ಈ ನದಿಯ ನೀರನ್ನ ಡೈವರ್ಟ್ ಮಾಡೋದಕ್ಕೆ ಬೇಕಾದ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳೋದಕ್ಕೆ ಒಂದು ಅವಕಾಶ ನಿರ್ಮಾಣವಾದ ಹಾಗಾಗತ್ತೆ. ಆದರೆ ಭಾರತ ಇಲ್ಲಿ ಎಷ್ಟು ದಿನ ಈ ಒಪ್ಪಂದವನ್ನ ಸಸ್ಪೆನ್ಷನ್ ನಲ್ಲಿಡುತ್ತೆ ಮತ್ತು ಈ ಕಾಲಾವಧಿಯಲ್ಲಿ ಸಿಂಧೂ ನದಿಯ ನೀರನ್ನ ತನ್ನ ಅನುಕೂಲಕ್ಕೆ ತನಗೆ ಬೇಕಾದಂತೆ ಬಳಸ್ಕೊಳ್ಳೋದಕ್ಕೆ ಭಾರತ ಯಾವೆಲ್ಲ ಯೋಜನೆಗಳನ್ನು ಯುದ್ಧೋಪಾದಿಯಲ್ಲಿ ಕೈಗೆತ್ತಿಕೊಳ್ಳುತ್ತೆ ಅನ್ನೋದರ ಮೇಲೆ ಪಾಕಿಸ್ತಾನಕ್ಕೆ ಭಾರತ ಯಾವ ಮಟ್ಟದ ಜಲ ಸಮಸ್ಯೆಯನ್ನು ಉಂಟು ಮಾಡಬಹುದು ಅನ್ನೋದು ಆಧಾರಪಟ್ಟಿರುತ್ತೆ. ಇನ್ನು ಎರಡೂ ದೇಶಗಳ ನಡುವಿನ ನೀರಿನ ಹಂಚಿಕೆ ಒಪ್ಪಂದಗಳನ್ನು ರದ್ದು ಮಾಡಿಕೊಳ್ಳೋದು ಅಥವಾ ನೀರನ್ನು ನಿಲ್ಲಿಸೋದಿದೆಯಲ್ಲ, ಇದು ಎರಡೂ ದೇಶಗಳ ನಡುವಿನ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇದು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಯುದ್ಧಕ್ಕೂ ಕಾರಣ ಆಗಬಹುದು. ಆದರೆ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಭಾರತವನ್ನು ತಡವಿಕೊಳ್ಳುವ ಶಕ್ತಿ ಇಲ್ಲ. ಆದರೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ಗೆ ಭಾರತವನ್ನು ಕೆಣಕಲೇಬೇಕಾದ ಅನಿವಾರ್ಯತೆ ಇದೆ ಮತ್ತು ತಾನು ತನ್ನ ದೇಶದಲ್ಲಿ ವಿಕ್ಟಿಮ್ ಕಾರ್ಡ್ ಅನ್ನ ಹಿಡ್ಕೊಂಡು ನಿಲ್ಲುವ ಮೂಲಕ ಪಾಕಿಸ್ತಾನದ ಆಂತರಿಕ ಸಮಸ್ಯೆಗಳ ಬಗ್ಗೆ ಇರುವ ಜನರ ಆಕ್ರೋಶವನ್ನ ಭಾರತದ ಕಡೆಗೆ ಡೈವರ್ಟ್ ಮಾಡಬೇಕಾದ ಅಗತ್ಯ ಮತ್ತು ಆ ಮೂಲಕ ತನ್ನ ಕುರ್ಚಿಯನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಮುಲ್ಲಾ ಜನರಲ್ಗಿದೆ. ಹೀಗಾಗಿ ಸಿಂಧೂ ನದಿಯ ಈ ಒಪ್ಪಂದದ ಅಮಾನತು ಅನ್ನೋದು ಪಾಕಿಸ್ತಾನಕ್ಕೆ ಒಂದಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಉಂಟು ಮಾಡಿದ್ರು. ಭಾರತ ಬುದ್ಧಿವಂತಿಕೆಯಿಂದ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ಭಾರತಕ್ಕೊಂದಷ್ಟು ಅನುಕೂಲಗಳನ್ನ ಇದು ಉಂಟು ಮಾಡಿದ್ರೂ ಕೂಡ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಕುರ್ಚಿಯನ್ನ ಉಳಿಸೋದ್ರಲ್ಲಿ ಕೂಡ ಇದು ಒಂದಷ್ಟು ಕೊಡುಗೆಯನ್ನ ಕೊಡುತ್ತೆ. ಅದು ಹೇಗೆ ಅನ್ನೋದನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದು ಗೆಳೆಯರೆ, ಭಾರತ ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಅಮಾನತಿನಲ್ಲಿಡುವುದರಿಂದ ಪಾಕಿಸ್ತಾನಕ್ಕಾಗಲಿರುವ ಸಮಸ್ಯೆ ಮತ್ತು ಈ ಮೂಲಕ ಮುಂದಿನ ದಿನಗಳಲ್ಲಿ ಭಾರತ ಏನೆಲ್ಲ ಮಾಡಬಹುದು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.